ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಯಡಿಯೂರಪ್ಪನವ್ರಿಗೆ ನಿಜವಾಗಿ ಇದು ಪರೀಕ್ಷಾ ಕಾಲ. ಯಾಕಂದ್ರೆ ಇವೆರಡರಲ್ಲಿ ಗೆಲ್ಲಲೇಬೇಕಂತ ಅನಿವಾರ್ಯತೆ, ಕಡಿಮೆ ಅಂದ್ರೆ ಒಂದಾದರೂ ಗೆಲ್ಲಲೇಬೇಕು ಅನ್ನುವಂಥದ್ದು. ಮತ್ತೊಂದು ಅನುಕೂಲದ ಅವ್ರಿಗೆ ದಾವಣಗೆರೆ ದಕ್ಷಿಣ. ಅದರ ಜೊತೆಗೆ ಬಾಗಲಕೋಟೆಯಲ್ಲೂ ಸಾಮಾನ್ಯ ಕ್ಯಾಂಡಿಡೇಟ್ ಅಲ್ಲ, ವೀರಣ್ಣ ಚರಂತಿಮಠ RSSದ ಅನುಗಳನ್ನು ಮೈಯಲ್ಲಿ ಅಳವಡಿಸಿಕೊಂಡಿರುವಂಥ ವ್ಯಕ್ತಿ. ಆ ಸಂಘಟನೆಗಳೆಲ್ಲ ಅವ್ರ ಪರವಾಗಿ ನಿಲ್ಲುವಂಥದ್ದು. ಬಾಗಲಕೋಟೆಯ ನಗರ ಸುತ್ತಮುತ್ತಲು ಇರ್ತಿರುವಂಥ ಜನ ಅವ್ರನ್ನ ಗೌರವಿಸುವಂಥದ್ದು, ಜೊತೆಗೆ ಶಿಕ್ಷಣ ಪ್ರೇಮಿ ಅವರನ್ನು ಹೆಸರು ಪಡೆದಂಥದ್ದು. ಹೀಗಾಗಿ ಎರಡರಲ್ಲೂ ಯಡಿಯೂರಪ್ಪನವರು ಸಪೋಸ್ ಏನಾದರೂ BJPಯನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಆದ್ರೆ, ಯಾಕಂದರೆ ಎರಡೂ ಕ್ಯಾಂಡಿಡೇಟ್ಗಳು ಅವರು ಅಲ್ಲ, ಅವ್ರು ಹೇಳಿದಂಥ ಕ್ಯಾಂಡಿಡೇಟ್ಗಳು ಅವರು ಅಲ್ಲ. ವೀರಣ್ಣ ಚರಂತಿಮಠಲಂತೆ ಮೂಲತಃ ಸಂಘದವರು, ಸಂಘದ ನೆಲೆಯಲ್ಲಿ ಬೆಳೆದವರು, ಹಬ್ಬಿಸಿದವರು, ಅದ್ರ ಜೊತೆ ತಾವು ಬೆಳೆದವರು. ಇನ್ನು ಈ ಭಾಗದಲ್ಲ, ಇಲ್ಲೂ ಸಹಿತ ಸಿದ್ದೇಶ್ವರ ಅವರಿಗೆ ಮತ್ತು ಯಡಿಯೂರಪ್ಪನ ಅವ್ರ ಮಧ್ಯದಲ್ಲೇ ಟಗ್ ಆಫ್ ವಾರ್. ಇದು ಸುಳ್ಳೇನಲ್ಲ, ನಮ್ಮನ್ನು ಸೋಲಿಸಿದರು, ನಮಗೆ ಅನ್ಯಾಯ ಮಾಡಿದರು ಅಂತೇಳಿ ಅನೇಕ ಜನ BJPಯಲ್ಲಿ ಒಂದು ರೆಬೆಲ್ ಗುಂಪನ್ನು ಕೂಡಿದ. ಅವರೆಲ್ಲರೂ ಯಡಿಯೂರಪ್ಪನವ್ರನ್ನ ವಿರೋಧಿಸುವವ್ರನ್ನ. ಅದಕ್ಕೆ ಅಲ್ಲಿ ಸಿಕ್ಕಂಥ ಟಿಕೆಟ್ ಕೊಟ್ಟಂಥ ವ್ಯಕ್ತಿ ಯಡಿಯೂರಪ್ಪನ ಕ್ಯಾಂಡಿಡೇಟ್ ಅಲ್ಲ. ಹಾಗಾದರೆ ಸೋಲಿಸ್ತಾರೇನೋ? ಸೋಲಿಸಿದರೆ ಅಪವಾದ. ಹೌದಪ್ಪ, ವಿರೋಧಿ ಬಣ ನಿಲ್ಲಿಸಿದ್ವಿ, ಸೋಲಿಸಿದ್ರು. ಯಡಿಯೂರಪ್ಪ ಪಕ್ಷದ ಪರ ಅಲ್ಲ, ಮಗನ ಪರ, ಪುತ್ರ ಪರ ಅನ್ನುವಂಥ ಆರೋಪವನ್ನು ಎದುರಿಸಬೇಕಾಗ್ತದೆ. ಒಂದು ವೇಳೆ ಮುಸ್ಲಿಮರು ಎದ್ದು ನಿಲ್ಲದೆ ಹೋಗಿದ್ರೆ, ಇಲ್ಲಪ್ಪ ಲಿಂಗಾಯತ ಸ್ಟ್ರಾಂಗ್ ಆದರೆ ಮುಸಲ್ಮಾನ ಸಪೋರ್ಟ್ ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇತ್ತು ಯಡಿಯೂರಪ್ಪನವ್ರಿಗೆ. ಆದರೆ ಇವತ್ತು ಪರಿಸ್ಥಿತಿ ಭಿನ್ನದ. ದಕ್ಷಿಣ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಸತ್ತಿದ್ದು ಒಂದೇನೋ ಅನುಕಂಪದ ಗಾಡಿ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡ್ರು ಸಹ, ಅನುಕಂಪ ಯಾರು ಪಡೋರು? ಅಲ್ಲಿ ಲೋಕಲ್ ದಕ್ಷಿಣ ದಾವಣಗೆರೆಯಲ್ಲಿ ಜನ, ಅಲ್ಲಿ ಮುಸ್ಲಿಮ್ಸ್ಗೆ ಅನ್ಯಾಯ ಆಗಿದೆ. ಅವ್ರು ಒಗ್ಗಟ್ಟಾದರೆ ಆಕ್ರ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಅನೇಕರು ಈಗಾಗಲೇ ಮುಸ್ಲಿಮ್ರ ಬಗ್ಗೆ ಮಾತಾಡ್ತಾರಪ್ಪ, ಬಡತನ ಕಾರಣಕ್ಕಾಗಿ 500-1000 ಓಟ್ಗಳನ್ನ ಮಾರಾಟ ಮಾಡ್ಕೊಳ್ತಾರೆ ಅನ್ನುವಂಥ ಮಾತುಗಳು ಅವ್ರ ಮೇಲೆ ಆರೋಪ ಇದ್ದಾವೆ. ಆದರೆ ಒಗ್ಗಟ್ಟು ತೋರಿಸುವಂಥ ಜನ ಇಲ್ಲ, ಈ ಥರ ಮಾಡ್ಕೊಳ್ಳೋದಿಲ್ಲ. ಸ್ವಾಭಿಮಾನದಿಂದ ಕಾಂಗ್ರೆಸ್ ವಿರೋಧವಾಗಿ, ಅದರಲ್ಲೂ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪನವರ ಮಗನ ಸೋಲಿಸೋದು ಒಂದೇ ಗುರಿ ಅಂತೇಳಿ ಮುಸ್ಲಿಮ್ಸ್ ಎಲ್ಲ ಅಂತ ಇದ್ದಾರೆ ಅಂತೇಳಿ ಸುದ್ದಿಗಳಿದ್ದಾವೆ. ಅದನ್ನು ಯುಟಿಲೈಸೇಷನ್ ಮಾಡ್ಕೊಂಡು ಗೆಲ್ಲೋದಕ್ಕೆ ಯಡಿಯೂರಪ್ಪ ಭಾಳ ಸುಲಭದ ಹಾದಿ. ಮತ್ತು ಜೊತೆಗೆ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋದು ನಮ್ಮ ಯತ್ನಾಳ್ ಸದಾ ಆರೋಪ ಅವ್ರ ಮೇಲೆ. ಇರ್ಬೋದಿಲ್ಲ ಅಂತಲ್ಲ, ಇಲ್ಲಿ ಭಾಳಷ್ಟು ರಾಜಕಾರಣ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರು ಹೊಂದಾಣಿಕೆ ಅವ್ರು ಇದ್ದಾರಲ್ರಿ. ನಮ್ಮ ಯತ್ನಾಳರು ಕಾಂಗ್ರೆಸ್ಗೆ ಅಂತೇಳಿ ಸತೀಶ್ ಅವ್ರ ಜೊತೆ ವಿರೋಧ ಮಾಡ್ತಾರೆ. ಅವ್ರು BJPಗೆ ಅಂತ ತಿಳ್ಕೊಂಡು ಅವರು ನಮ್ಮ ರಮೇಶ್ ಜಾರಕಿಹೊಳಿ ಜೊತೆ ಗೆಳೆತನ ಮಾಡ್ತಾರೆ. ಇವರು ಹೊಂದಾಣಿಕೆ ಅಲ್ವಾ? ಏನಿದು? ಇನ್ನೊಬ್ರು ಟೀಕೆ ಮಾಡೋಂಥ ಮೊದಲು ತಮ್ಮ ಬಗ್ಗೆ ತಾವು ವಿಚಾರ ಮಾಡ್ಕೋಬೇಕಾಗ್ತದೆ. ಯತ್ನಾಳ್ ಏನೋ ಅಲ್ಲಿ ಅದೊಂದು ಆರೋಪ ಮಾತ್ರ ಯಡಿಯೂರಪ್ಪನ ಮೇಲೆ ಅದ. ಅದನ್ನು ಸುಳ್ಳು ಮಾಡಿಸುವಂಥ ಒಂದು ಅತ್ಯಂತ ದ ಬೆಸ್ಟ್ ಅಪಾರ್ಚುನಿಟಿ ಈಗ ಯಡಿಯೂರಪ್ಪನ ಮುಂದೆ ಅದ. ಯಾಕಂದರೆ ಯಡಿಯೂರಪ್ಪನವ್ರೇನು ಮುಖ್ಯಮಂತ್ರಿ ಆಗೋದು ಮತ್ತೇನಾಗೋದು ಅವ್ರಿಗೂ ಆಸೆ ಇಲ್ಲ, ವಯಸ್ಸಾಗಿದೆ. ಆದರೆ ಅನುಭವ ಅವ್ರಿಗೆ ಕಲಿಸಿದಾರ ಸಾಕಷ್ಟು. ಆ ಅನುಭವ ನೆಲೆಗಟ್ಟಲ್ಲಿ ಅವರು ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಇಡೀ ತಮ್ಮ ವಿರೋಧಿಗಳು ಸಹಿತ ತಮ್ಮ ತೆಕ್ಕಿಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರನ್ನೂ ಕೂಡಿಸ್ಕೊಳ್ತಾ ಇದ್ದಾರೆ. ಸಿದ್ದೇಶ್ವರವರಾಗಿರ್ಬೋದು, ಯತ್ನಾಳ್ ಸುತ್ತಮುತ್ತಿರುತ್ತಿರುವಂಥ ರೆಬೆಲ್ಸ್ ಬನ ಆಗಿರ್ಬೋದು, ಕುಮಾರ ಬಂಗಾರಪ್ಪ ಆಗಿರ್ಬೋದು, ಅರವಿಂದ್ ಲಿಂಬಾವಳಿಯವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಸಿದ್ದೇಶ್ವರವರಾಗಿರ್ಬೋದು, ಇವರೆಲ್ಲರೂ ತಮ್ಮ ತೆಕ್ಕಿಗೆ ತೊಗೊಳ್ಳೋಂಥದ್ದು. ಯಾಕಂದ್ರೆ ದಾವಣಗೆರೆ ಗೆಲ್ಲಿಸಿಕೊಟ್ಟರೆ ಅಂದ್ರೆ ಅದು ಕ್ರೆಡಿಟ್ ಹೋಗೋದು ಯಾರಿಗೆ? ಹೃದಯ ಯಡಿಯೂರಪ್ಪ. ಇಲ್ಲಪ್ಪ ಜಾತಿ ನೋಡೋದಿಲ್ಲ ಅವರು, ವೀರಶೈವ ಲಿಂಗಾಯತ ಅದಿಲ್ಲ, ಅವರು ಪ್ರಾಮಾಣಿಕವಾಗಿ ಪಕ್ಷದ ಪರ ಅನ್ನೋದು ಮೆಸೇಜ್ ಹೋಯ್ತಂದ್ರೆ 2028ರಲ್ಲಿ ಸಪೋಸ್ ಗ್ಯಾರಂಟಿಯನ್ನು ಗೆದ್ದ BJP ಅಧಿಕಾರಕ್ಕೆ ಬಂದ್ರೆ ಅವ್ರ ಮಗನಿಗೆ ಅವಕಾಶ ಅದ. ಯಾಕಂದ್ರೆ ಗ್ಯಾರಂಟಿ ಗೆಲ್ಲೋದ್ರಲ್ಲಿ ಸುಲಭಿಲ್ಲ, ಅವ್ರಿಗೂ ಗೊತ್ತದ BJPಗರಿಗೂ. ಆದರೂ ಅವರು ಖಜಾನೆ ಖಾಲಿ ಮಾಡಿದ್ರು, ಹಾಗೆ ಏನೋ ಅಂದರೂ ಸಹಿತ ಆ ದುಡ್ಡು ಯಾರು ಖರ್ಚು ಮಾಡಿವಪ್ಪ ನಾವು? ನಮ್ಮಲ್ಲೇ ಬಡವರಿಗೆ, ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ, ನಮ್ಮಲ್ಲಿ ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಹೆಲ್ಪ್ ಮಾಡಿ ಅವ್ರ ಆರ್ಥಿಕ ಅಭಿವೃದ್ಧಿ ನಾವು ಮಾಡಿದ್ದೀವಿ ಅಂತೇಳಿ ವಾದ ಇವತ್ತು ಮಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಅವ್ರಿಗೆ ಹೆಚ್ಚು ಬೆನಿಫಿಟ್ ಅದ. ಯಾಕಂದ್ರೆ 50% ಓಟ್ ಹೆಣ್ಮಕ್ಳು ಇರೋದ್ರಿಂದ ಹೆಚ್ಚು ಕಡಿಮೆ
ಅವ್ರು ಬಸ್ ಎಲ್ಲ ಹೋಗೋದು ಅನುಕೂಲ ಮಾಡಿದ್ರಿಂದ ಈಗ ಪ್ರತಿಯೊಬ್ಬ ನಮಗಳು ಫ್ರೀ ಬಸ್ ಯಾರು ಬೇಡ ಅಂತಾರೆ ರೀ. ಹೀಗಾಗಿ ಪ್ಲಸ್ ಪಾಯಿಂಟ್ ಅದ ಅದು 2028ರಲ್ಲಿ. ಈಗಿಂದಲ್ಲ, ಈಗ ಏನದ ಒಂದು ಬೆಸ್ಟ್ ಅವಕಾಶ ಸಿಕ್ಕದ ಒಬ್ಬ ನಾಯಕಾಗಿ ವಿಜಯದಲ್ಲಿ ಬೆಳೆಸೋದಕ್ಕಾಗಿ ಮತ್ತು ರೆಬಲ್ಗಳನ್ನು ವಿರೋಧಿಗಳನ್ನು ತಮ್ಮ ತಹಬಂದಿಗೆ 10 ಬಸ್ ತರೋದಕ್ಕಾಗಿ. ಅದಕ್ಕಾಗಿ ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಈಗ ಹೆಜ್ಜೆ ಇಟ್ಟಿದ್ದಾರೆ, ಎಲ್ಲರೂ ಕುಡಿಸ್ಕೊಂಡಿದ್ದಾರೆ. ವೀರನ ಚರತಿ ಭಟ್ ಒಳಗೆ ಯಡಿಯೂರಪ್ಪನವ್ರ ಪರವಾಗಿ ಒಳ್ಳೆಯ ಭಾವನೆಗಳು ಇಲ್ಲಂತ ಕಾಣ್ತದ ಮೇಲ್ನೋಟಕ್ಕೆ ನೋಡಿದಾಗ. ಮತ್ತು ಸಿದ್ದೇಶ್ವರಂತೂ ವಿರೋಧಿಗಳು ನಿಮಗೆ ಗೊತ್ತು ಅದ. ಮುಂದೆ ನಮ್ಮ ಹರೀಶ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಯಾರೂ ಒಪ್ತಾ ಇಲ್ಲ ಅವ್ರನ್ನ. ಬಟ್ ಎಲ್ಲರೂ ಕುಡ್ಕೊಂಡು ಹೋಗ್ಬೇಕಂತೇಳಿ ಕೇಂದ್ರದ ಅದರ ಮುಖ್ಯ ಹೈಕಮಾಂಡದ ಆರ್ಡರ್ ಅದ. ಹೊಂದಾಣಿಕೆ ಮಾಡ್ಕೊಂಡು ಹೋಗೋರು ಯಾರು? ಈಗ ಯಡಿಯೂರಪ್ಪನ ಮಾಡ್ಬೇಕು ಅದನ್ನು. ಯಾಕೆಂದ್ರೆ ಅವ್ರಿಗೆ ನೇತೃತ್ವ ಕೊಟ್ಟಿದ್ದಾರೆ ಕರ್ನಾಟಕದ. ಅವ್ರ ಮಗನ ಕೈಯಾಗ ಅವ ಅಧ್ಯಕ್ಷ, ನೀವು ಉಸ್ತುವಾರಿ ನೋಡ್ಕೊಂಡು ಹೋಗ್ರಪ್ಪ ಅಂತ ಕೊಟ್ಟಿದ್ದಾರೆ ಅವ್ರ ಕೈಯಾಗ. ಹೀಗಾಗಿ ಅವ್ರನ್ನೆಲ್ಲರೂ ವಿಶ್ವಾಸ ತಗೊಂಡು ಹೋಗ್ಬೇಕಾಗಿತ್ತು. ಆ ಕೆಲಸ ಮಾಡಲಿಕ್ಕೆ ಹಚ್ಚಿದ್ದಾರೆ ಫ್ರಮ್ ಫಸ್ಟ್ ಡೇ. ನೀನು ನೋಡಿದ್ರಿ ನೀವು ನಾಮಿನೇಷನ್ ಮಾಡೋ ಸಲುವಾಗಿ ನಾಮಪತ್ರ ಮುಂದೆ ಸಲ್ಲಿಸೋ ಮುಂದೆ ಯಾವ ರೀತಿಯಾಗಿ ಎಲ್ಲರೂ ಕೂಡಿಸ್ಕೊಂಡ. ಇವನ್ನ ನಮ್ಮ ಸಿಟಿ ರವಿಯವ್ರ ಜೊತೆಗೆ ಯಡಿಯೂರಪ್ಪನವ್ರು ಸರಿ ಇಲ್ಲ, ಅದೇ ಕಾಲಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಜೊತೆಗೆ ಅಷ್ಟೊಂದು ಸರಿ ಇಲ್ಲ. ಭಾಳ ಜನ ಇದ್ದಾರಲ್ಲ, ಬಿ ಎಲ್ ಸಂತೋಷ್ ಅವ್ರನ್ನ ಲೈಕ್ ಮಾಡೋದಿಲ್ಲ. ಇನ್ನು ಅನಿವಾರ್ಯ ಪಕ್ಷದಲ್ಲಿರ್ತೀವಿ ಹೋಗ್ತೀವಿ ಅನ್ನೋಂಥ ಕಾರಣಕ್ಕಾಗಿ ಇದನ್ನು ಸದುಪಯೋಗ ಮಾಡಿಕೊಂಡು ದಾವಣಗೆರೆ ದಕ್ಷಿಣ ಸಪೋಸ್ ಏನಾದರೂ ಅವಕಾಶಗಳು ಗ್ಯಾರಂಟಿ ಮೀರಿ ಬಾಲ್ಕೋಟಿಲಿ ಎರಡೂ ಗೆದ್ದಿಸ್ಕೊಂಡು ಹೋದ್ರಂತೂ ಯಡಿಯೂರಪ್ಪನವರು ಅವ್ರ ಮಗ 2028ರಲ್ಲಿ ಚುನಾವಣೆ ಎದುರಿಸೋದು ಅವ್ರ ನೇತೃತ್ವದಲ್ಲೇ. ಯತ್ನಾಳ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ಯತ್ನಾಳ್ ಒಂದು ಪ್ಲಸ್ ಪಾಯಿಂಟು ಮತ್ತು ಮೈನಸ್ ಪಾಯಿಂಟು ಎರಡೂ ಯಾವಂದ್ರೆ ಹಿಂದುತ್ವ. ಪ್ಲಸ್ ಪಾಯಿಂಟು ಹೌದು BJPಗೆ ಬೇಕಾಗಿದೆ, ಹೌದು ಅವರಲ್ಲಿ ಹಿಂದುತ್ವವಾದನ ಮಾಡ್ತಾಯಿದ್ದಾರೆ. ಅನಂತಕುಮಾರ್ ಹೆಗಡೆ ಅವ್ರದ್ದು, ಇವರಾಯ್ತು, ಗಿರಿರಾಜ್ ಅಂತವ್ರಾಯ್ತು, ಇವರೆಲ್ಲರೂ ಬೇಕು ನಮ್ಮ ಪಾರ್ಟಿಗೆ ಅನ್ನುವಂಥದ್ದು ಒಂದು ಪಾಯಿಂಟ್. ಅದು ಜನರು ಕೂಡಿಸೋದಕ್ಕಾಗಿ, ಜನರಿಗೆ ಒಂದು ಸ್ವಲ್ಪ ಮಾಬ್ ಕ್ರಿಯೇಟ್ ಮಾಡೋದಕ್ಕೆ ಅದು ಬೇಕು. ಬುಲ್ಡೋಜರ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಅದೇ ಕಾಲಕ್ಕೆ ನಮ್ಮ ಏನಪ್ಪ ಇನ್ನೂ ಅನೇಕ ವಿಷಯಗಳು ಬರ್ತಾಯಿದ್ದಾವೆ. ಈ ವಿಶೇಷವಾಗಿ JCB ಆಗಿರ್ಬೋದು. JCB ಗೊತ್ತದ ನಿಮಗೆ. ಈಗಾಗಲೇ ಯತ್ನಾಳರು JCB ಪಕ್ಷ ಕಟ್ಟಲಿಕ್ಕೆ ಹೊರಟಿದ್ರು, ಆದರೆ ಅದಕ್ಕೆ ಅವ್ರಿಗೆ ಸಪೋರ್ಟ್ ಸಿಗಲ್ಲ ಅಂತ ಕಾಣ್ತದೆ. ಕೊನೆಗೆ ಏನೋ ಎಚ್ಚರಿಕೆ ಜೊತೆ ಗುದ್ದಾಡಿಕೊಂಡು ಮಾತಾಡಿಕೊಂಡು ಒಳಗೆ ಮಾಡಿ ಇಲ್ಲೇ ತನ್ನ ಕ್ಯಾಂಡಿಡೇಟನ್ನು ದಕ್ಷಿಣ ಈ ದಾವಣಗೆರೆ ಹಾಕ್ಕೊಂಡು ಯಶಸ್ವಿ ಆದರು. ನಮ್ಮ ಎಚ್ಚರಿಕೆ ಅವ್ರು ಹಿಡ್ಕೊಂಡು ಇವಾಗ ಮೂಲದ ಈ ಜನತಾದಳದ ಕ್ಯಾಂಡಿಡೇಟ್ ಅವರು ಯಾರು ಇವತ್ತು ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು. ಇದು ಯಾಕೆ ಹೇಳ್ತಾ ಇದ್ದೀನಿ ಮಾತು ಒತ್ತು ಕೊಟ್ಟಂತಂದ್ರೆ ಈ ಟಿಕೆಟ್ ಶೋಲಿ ಮೇನ ಪಾತ್ರ ಯತ್ನಾಳ್ ಮತ್ತು ಎಚ್ಚರಿಕೆ ಅವ್ರು ತಮ್ಮ ಹಿಡಿತಕ್ಕೆ ತೊಗೋಬೇಕಾದನ್ನು ಅಂತೇಳಿ ಮಾಡ್ತಾಯಿದ್ರು. ಆದರೆ ಅದನ್ನು ಈ ಸೂತ್ರನ ಅರ್ಥ ಮಾಡ್ಕೊಂಡಿರುವಂಥ ನಮ್ಮ ಏನಪ್ಪ ಯಡಿಯೂರಪ್ಪನವರು ಅವ್ರನ್ನ ವಿರೋಧಿಸದ ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದು ಒಂದು ಗುಡ್ ರಣತಂತ್ರ. ಬೇಕಿಲ್ಲ ಸಾಮೋಪಾಯ ಭೇದೋಪಾಯ ಇಲ್ಲೆಲ್ಲ ಅನಿವಾರ್ಯದ ದಂಡೋಪಾಯ ಅದು. ಆದರೆ ಇವತ್ತು ಸಾಧ್ಯದಲ್ಲ ಅದು. ಇಲ್ಲಿ ಗೆಲ್ಲಿಸ್ತಂದ್ರೆ ಮುಗಿದೋಗ್ಬಿಡ್ತು, ವಿರೋಧಿ ಬಲ ವೀಕ್ ಆಗಿಬಿಡ್ತು. ಮತ್ತು ಈಗಾಗಲೇ ಯತ್ನಾಳ್ ಹೊರಗೆ ಹೋಗಿಬಿಟ್ಟಿದ್ದಾರೆ. ಯತ್ನಾಳರನ್ನು ಪಕ್ಷದಿಂದ ಉಚ್ಚಾರಣೆ ಮಾಡಿಸುವಲ್ಲಿ ಯಡಿಯೂರಪ್ಪನವರು ಯಶಸ್ವಿಯಾಗಿದ್ದಾರೆ. ಯಾಕಂದ್ರೆ ಯಡಿಯೂರಪ್ಪ ಉಚ್ಚಾರಣೆ ಮಾಡಲಿಲ್ಲ, ಅದು ಸ್ವತಃ ತಮಗೆ ತಾವು ಉಚ್ಚಾರಣೆ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಯತ್ನಾಳ್. ಯಾಕಂದರೆ ಸಾಕಷ್ಟು ನೋಟಿಸ್ ಕೊಡ್ತು ಹೈಕಮಾಂಡ, ಮಾರಾಯ ನಿಮ್ಮ ಬಾಯಲ್ಲಿ ಕಡಿ ಬಿಟ್ಕೊಳ್ಳಪ್ಪ, ಮಾತು ಬಿಡು. ಇಲ್ಲಿ ಯಾರು ಭ್ರಷ್ಟಾಚಾರಿಗಳಿಲ್ಲರಿ, ಯಾವೊಬ್ಬ ರಾಜಕಾರಣಿ ತೋರಿಸಲ್ಲ ಅವ್ರು. ಯತ್ನಾಳ್ ಸ್ವತಃ ಅವರೇ ತಮ್ಮದು ತಾವು ತೋರಿಸಲಿ. ಸ್ವತಃ ಅವ್ರ ವಿರೋಧಿ ವಿಜಯಪುರದಲ್ಲಿ ಖಾದ್ರಿ ಇವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಮಾನ್ಯವ್ರ ಮಗನ ಮದುವೆಯಲ್ಲೇ ದುಡ್ಡು ಯಾವ ರೀತಿ ಎಬ್ಬಿಸಿದ್ರು ಅಂತ ಸುಳ್ಳೋಕನ್ನು ಗೊತ್ತಿಲ್ಲ. ಅದು ಆರೋಪ ಮಾಡೋದು ಸುಳ್ಳಿನಲ್ಲ. ಆರೋಪಗಳಿದ್ದಾವೆ ಅವ್ರ ಮೇಲೂ, ಶುಗರ್ ಫ್ಯಾಕ್ಟ್ರಿನೂ ಆರೋಪಗಳಿದ್ದಾವೆ, ಇನ್ನೊಂದ್ರ ಮೇಲೆ ಆರೋಪಗಳಿದ್ದಾವೆ. ಅದೆಲ್ಲ ಸತ್ಯಂತ ಹೇಳ್ತಾ ಇದ್ದಿಲ್ಲ. ಆರೋಪ ಇಲ್ಲದವ್ರು ಯಾರಿದ್ದಾರೆ ಪ್ರೂವ್ ಮಾಡೋದಕ್ಕೆಲ್ಲ ಹೋಗ್ಬೇಕಾದ್ರೆ ಕಮಿಷನ್ ನೇಮಿಸಬೇಕು, ಮತ್ತೇನು ಮಾಡಬೇಕು, CBI ನೇಮಿಸಬೇಕು. ಅವು ಸದ್ಯ ಯಾವುದೇ ಸ್ವಾಯತ್ತ ಸಂಸ್ಥೆಗಳು ಯಾವ ಸರ್ಕಾರದಲ್ಲಿ ಇರ್ತದೋ ಅವ್ರ ಪರ ಇರ್ತದೋ ಈಗ ನಮ್ಮ ಸಿದ್ಧ ಆಗಿದ್ದಾವೆ, ಎಲ್ಲವೂ ಪ್ರೂವ್ ಆಗ್ತಾ ಇದ್ದಾವೆ ಇವತ್ತಿನ ದಿನದೊಳಗೆ. ಹೀಗಾಗಿ ಯತ್ನಾಳ್ ಮಾಡುವಂಥ ಒಂದು ಆರೋಪ ಏನದಲ್ಲ ಇವ್ರ ಮೇಲೆ ಹೊಂದಾಣಿಕೆ ರಾಜಕಾರಣಕ್ಕೆ ಅದು ಉತ್ತರ ಕೊಡೋದಕ್ಕೆ ಇವತ್ತು ಯಡಿಯೂರಪ್ಪನವರಿಗೆ ಒಂದು ದೊಡ್ಡ ಹಸ್ತ ಸಿಕ್ಕದೆ. ಮೋಸ್ಟ್ಲಿ ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಯಾಕಂದರೆ ಇವರು ಆ ದಿಶೆಯಲ್ಲಿ ಹೊರಟಿದ್ದಾರೆ. ಎಲ್ಲರೂ ವಿಶ್ವಾಸ ತೆಗೆದುಕೊಂಡ 2ರಲ್ಲಿ 1 ಗೆದ್ದರೂ ಸಾಕು. 2028ರಲ್ಲಿ ಸಪೋಸ್ ಏನಾದರೂ BJP ಗೆಲ್ಲುವ ಅವಕಾಶ ಸ್ವಲ್ಪ ಆದರೆ, ಮತ್ತು ಈಗಾಗಲೇ ಭಾಳ ಜಾಣ್ಮೆ ಹೆಚ್ಚಿಟ್ಟಿರುವಂಥ ಯಡಿಯೂರಪ್ಪನವರು ನಮ್ಮ ಈ ಒಂದು ರಾಜ್ಯಸಭೆಗೆ ಕರ್ನಾಟಕದಿಂದ ಸದಾನಂದ ಗೌಡರು ಕಳಿಸುವಂಥ ಒಂದು ಪಾಲಿಸಿಯನ್ನು ಮುಂದಿಟ್ಟಿದ್ದಾರೆ. ಯಾಕಂದರೆ ಪಾರ್ಟಿಯ ಪಕ್ಷದ ಕಟ್ಟರ ಹೊರ ಒಬ್ಬ ಅಭ್ಯರ್ಥಿ ನಮ್ಮ ಸದಾನಂದ ಗೌಡರು. ಹೇಗಾದ್ರೂ ಮೇಲೆ ದೇವೇಗೌಡರ ಒಂದು ಏನಪ್ಪ ರಾಜ್ಯಸಭಾ ಸದಸ್ಯತ್ವವನ್ನು ತಪ್ಪಿಸೋ ಸಲುವಾಗಿ ತಂತ್ರ ಮಾಡಿದ್ದಾರೆ. ಯಾಕಂದ್ರೆ ಸಪೋಸ್ ಏನಾದರೂ ನಾಳೆ ಈಗ JDS ಒಂದು 30-40 ಸೀಟ್ಗಳನ್ನು ತೊಗೊಂಡು ಬಂದ BJPಯ ಬ್ಲ್ಯಾಕ್ ಮೇಲ್ ಮಾಡಿ
CM ಸೀಟ ನಮ್ಮ ಎಚ್ಚರಿಕೆ ತೊಗೊಂಡಿದ್ದಾರೆ ಅಂತ ಭಯನೂ ಅವ್ರಿಗದ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಎಲ್ಲ ಕಡೆ ಒಳ್ಳೆ ಹೆಜ್ಜಿಡ್ತಾ ಇದ್ದಾರೆ ಯಡಿಯೂರಪ್ಪನವರು. ಇಲ್ಲೂ ಗೆಲ್ಲುವ ತಂತ್ರ ಮಾಡ್ಬೋದು. ಗೆದ್ದರೆ ನಿಶ್ಚಿತವಾಗಿ ಯಡಿಯೂರಪ್ಪರ ವಿರೋಧಿಗಳು ಇಲ್ಲ BJPಯಲ್ಲಿ, ಹೊರಗಿದ್ದೇ ಇರ್ತಾರೆ ಮತ್ತು ಬೇರೆ ಅಂತ ಹೇಳ್ತಾ ಯಡಿಯೂರಪ್ಪನವ್ರ ಈ ನಡೆ ನಿಶ್ಚಿತವಾಗಿ ಸ್ವಾಗತಾರ್ಹ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. ಲೈಕ್ ಆಗದೆ ಡಿಸ್ಲೈಕ್ ಆದ್ರೂ ಮಾಡಿರಿ, ಏನಾದರೂ ಮಾಡ್ತಾಯಿರಿ. ನಮ್ಮ ಜೊತೆ ಸಂಪರ್ಕದಲ್ಲೇ ಬರೆಯೋದು, ತಿಳಿಸೋದು, ಮಾಡೋದು, ಕಾಮೆಂಟ್ ಹಾಕೋದು ಮಾಡ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.